ಸ್ಕೂಲ್ ಶೂಸ್. ಹಳೆಯದನ್ನೆಲ್ಲ ಮರೆತು ಬಿಡಿ. ಈಗ ಎಲ್ಲೆಡೆ ಸುಪ್ರೀಂ ಸೋಲಾರ್. ನೀವು ಸುಪ್ರೀಂ ಸೋಲಾರ್ನೊಂದಿಗೆ ಬಾಂಧವ್ಯವನ್ನು ಬೆಳೆಸಿ ನಿಮ್ಮ ಜೀವನವನ್ನು ಸುಪ್ರೀಂ ಆಗಿರಿಸಿ. ಸುಪ್ರೀಂ ಪ್ರಾಡಕ್ಟ್ಸ್ ಫ್ರಮ್ ದ ಹೌಸ್ ಆಫ್ ಸುಪ್ರೀಂ ಸೋಲಾರ್ ಸಿಸ್ಟಮ್ಸ್. ಮೇಡಮ್ ಟೊಮ್ಯಾಟೋವನ್ನು ಎಕ್ಸ್ರೇ ತರ ನೋಡ್ತಾರೆ. ಲಿಪ್ಸ್ಟಿಕ್ಸ್ ನ ಒಂದು ಶೇಡ್ಗಾಗಿ 20 ಶೇಡ್ಸ್ ಟ್ರೈ ಮಾಡ್ತಾರೆ. ನೆಲದ ಪ್ರತಿ ಇಂಚ್ ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ನೀವು ಪ್ರತಿಯೊಂದು ವಸ್ತುವಿನ ಡೀಟೇಲ್ ಗೊತ್ತೀರಿ, ಆದ್ರೆ ಎಂಟರ್ಟೈನ್ಮೆಂಟ್ ಗಾಗಿ ನಿಜವಾದ HD ಚಾನೆಲ್ಸ್ ನೋಡಲು ಬುಕ್ ಮಾಡಿರಿ. ವಿಡಿಯೋಕಾನ್ D2H HD ಕನೆಕ್ಷನ್ ಕೇವಲ 1820 ರೂಪಾಯಿಯಲ್ಲಿ. ವಿಡಿಯೋಕಾನ್ D2H. To succeed in life, you need to reach the extreme. Denver Extreme, the hardworking deal. ನಿರಂತರ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ, ಅವತ್ತು ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಸ್ಟಾರ್ಟಿಂಗ್ ಹೇಳ್ತಾ ಹೋಗ್ತಾ ಇದ್ರಿ. ಚೋರಕಾರಕ ಅಂತ ಹೇಳಿದ್ರಿ, ಅಥವಾ ಸೆರೆಮನೆ ವಾಸ ಅನುಭವಿಸುವಂತಹ ಸಂದಿಗ್ಧತೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ನಿಜಕ್ಕೂ ಅಕ್ಷಯ ತೃತೀಯ ದಿನ ನಮ್ಮ ಜನಗಳು ಕೇಳೋದೇನು, ನಾವು ಹಿಂದಿನಿಂದ ತಗೊಂಡ್ಬಿಟ್ಟಿದ್ದೇವೆ, ಈ ಬಾರಿ ತಗೊಳ್ಬೇಕಾ ತಗೋಬಾರ್ದ? ಮತ್ತೆ ಇನ್ನೊಂದು ಶರವಣ ಅವ್ರು ಕೇಳೋದು ಶನಿವಾರ ಒಳ್ಳೆ ಸೂಕ್ತ ದಿನ ಅಂತ. ಅದಕ್ಕೆ ನಾನು ಇನ್ನೊಂದು ಹೇಳ್ತೇನೆ ನಿಮಗೆ, ನೀವು ಯಾವಾಗ್ಲೂ ಕೂಡ ಬ್ಲೇಮ್ ಮಾಡಿಲ್ಲ ಅಥವಾ ಇಂಥ ದಿನ ತಗೊಳ್ಬೇಡಿ ಅಂತ ಹೇಳಿಲ್ಲ, ಬಟ್ ಈ ಬಾರಿ ಹೇಳ್ತಾ ಇದ್ದೀರಾ. ಯಾಕಂತೇಳಿದ್ರೆ ಇಡೀ ಇಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಯಾವುದೇ ವರ್ಷದಲ್ಲಿ ನಾನು ಬಂದ್ಬಿಟ್ಟು ಈ ದಿನ ತಗೋಬೇಡಿ, ಈ ದಿನ ವರ್ಷ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಈ ವರ್ಷದಲ್ಲಿ ಬಂದಿರುವಂತಹದ್ದು ಏನಿದೆ 7 ಸಂವತ್ಸರದಲ್ಲಿ, ಅದು ಶನಿವಾರ ಬಂದಿರೋದ್ರಲ್ಲಿ ಆಗಿರೋದ್ರಿಂದ ಅಷ್ಟು ಪ್ರಶಸ್ತವಾಗಿಲ್ಲ, ಒಂದು ಕಾರಣ. ಎರಡನೇ ವಿಚಾರದಲ್ಲಿ ಬಂದಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಶುಕ್ರವಾರ ಮಧ್ಯಾಹ್ನದ ಕಾಲ ಅಂತ ಹೇಳಿದ್ರೆ ನೋಡಿ, 1:19 ಏನಾಗುತ್ತೆ ಅಂತ ಹೇಳಿದ್ರೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ. ಅಂದ್ರೆ ದ್ವಿತೀಯದಿಂದ ತೃತೀಯಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಆ ದಿನ ಏನಾಗುತ್ತೆ, ನೆಕ್ಸ್ಟ್ ಡೇ ವರ್ಗು ಸಹ ಅಂದ್ರೆ 10:53 ಸಹ ಇರುತ್ತೆ. ಏನೋ ತೃತೀಯ ತಿಥಿ ಆ ದಿನ ರೋಹಿಣಿ ನಕ್ಷತ್ರನೂ ಬರುತ್ತೆ. ಕೃತಿಕಾ ನಕ್ಷತ್ರ ಆದ್ಮೇಲೆ ರೋಹಿಣಿ ನಕ್ಷತ್ರನೂ ಬರುವಂತದ್ದು ಇರುತ್ತೆ. ಆದ್ರೆ ಬೆಳಗಿನ ಜಾವ ಯಾವುದು ತಿಥಿ ಬಂದಿರುತ್ತೋ ಅದನ್ನ ಆಧಾರಬದ್ಧವಾಗಿ ನಾವು ತಗೊಂಡು ಆ ದಿನ ಯಾವ ದಿನ ಒಳ್ಳೆಯದು, ಯಾವ ದಿನ ಕೆಟ್ಟದು, ಈ ದಿನ ಯಾವ ಪೂಜೆ ಮಾಡಬಹುದು, ಯಾವ ಗೃಹ ಪ್ರವೇಶ ಮಾಡಬಹುದು, ಏನ್ ತಗೋಬಹುದು ಅನ್ನುವಂಥದ್ದು ಬಹಳ ಉಲ್ಲೇಖ ಇದೆ ಗ್ರಂಥಗಳಲ್ಲಿ. ಯಾವುದೇ ರೀತಿಯಾದಂತಹ ಅವ್ರಿಗೆ ಹೇಳಿದ್ರು ಶರಣ ಅವರು, ಏನೋ ಪ್ರಚಾರಕ್ಕೋಸ್ಕರ ನೀವು ಮಾಡ್ತಾ ಇದ್ರೆ, ಇವತ್ತು ಅಷ್ಟೇ ನಾವು ಎಲ್ಲಾದ್ರೂ ಹೋಗಿ ನಮ್ಮ ಊರಲ್ಲಿ ಹೋಗಿ ಜೀವನ ಮಾಡಿದ್ರೂ ಕೊಡ್ತಾರೆ, ಜೀವನ ನಡೆಯುತ್ತೆ ಏನೋ. ನಾನು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಏನೋ ಇದನ್ನ ಹೇಳ್ತಾ ಇಲ್ಲ. ಆಧಾರ ಏನಿದೆ, ಪಂಚಾಂಗ ರೀತಿ ಆಧಾರ ಎಲ್ಲಿದೆ ಅಂತ ತೋರಿಸ್ತಾರೆ, ಅದು ಅವ್ರು ತೋರಿಸ್ಲಿ. ಆಧಾರ ಅಕ್ಷಯ ತೃತೀಯ ದಿವಸದಲ್ಲಿ ಚಿನ್ನ ಖರೀದಿ ಮಾಡ್ಬೇಕು ಅಂತ ಇಲ್ಲಿ ಆಧಾರ ಇನ್ನೂ ಇಲ್ಲ. ಸೊ ಪಂಚಾಂಗದಲ್ಲಿ ಏನ್ ಕೊಟ್ಟಿದ್ದಾರೆ, ಕೆಲವು ಗ್ರಂಥಗಳಲ್ಲಿ ಆಧಾರವಾಗಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ದಿನ ಒಳ್ಳೆ ಶುಭ ದಿನ, ಯಾವ್ದು ಭಾಗೀರಥ ಒಂದು ಏನು ಗಂಗಾ ನದಿಯನ್ನು ತಂದಂತಹ ದಿನ ಆಗ್ಬೋದು, ಕುಚೇಲ ಶ್ರೀಮಂತನ ಆದ ಅಂತ ಹೇಳುವಂಥದ್ದು ಏನು ಆಧಾರ ಇದೆ. ಹೌದು, ಆ ಬಹಳ ಶ್ರೇಷ್ಠವಾದಂತಹ ದಿನ ಅಂತಾನೆ ಹೊರತುಗಿದೆ. ಒಂದು ಶುಭ ಕಾರ್ಯವನ್ನು ಮಾಡ್ಬೇಕು ಅಂತಿದೆ, ಮತ್ತೆ ಅದ್ರಲ್ಲಿ ದಾನಕ್ಕೆ ಮಹಾ ಶ್ರೇಷ್ಠವಾದಂತಹದ್ದಿದೆ ಹೊರತು ಯಾವುದೇ ಕಾರಣಕ್ಕೂ ಅಕ್ಷಯ ತೃತೀಯ ದಿವಸ ನೀವು ಚಿನ್ನ ಖರೀದಿ ಮಾಡ್ಬಿಡಿ ಒಳ್ಳೇದಾಗ್ಬಿಡುತ್ತೆ ಅಂತ ಯಾವುದೇ ಪುರಾಣಗಳಲ್ಲಿ ಯಾವುದೇ ರೀತಿಯಾದಂತಹ ಗ್ರಂಥಗಳಲ್ಲಿ ಇಲ್ಲ. ಶುಭ ಕಾರ್ಯಕ್ಕೆ ಮತ್ತೆ ದಾನಕ್ಕೆ ಅತಿ ಶ್ರೇಷ್ಠವಾದಂತಹದ್ದು ಅನ್ನುವಂಥದ್ದು ಬಹಳ ಉಲ್ಲೇಖ ಇದೆ. ಆದ್ರೆ ಪ್ರತಿ ವರ್ಷ ಬಂದಿದೆ ಅಕ್ಷಯ ತೃತೀಯ, ಬಹಳ ಚೆನ್ನಾಗಿ ಚಿನ್ನಾಭರಣ ತಗೊಂಡಿದ್ದಾರೆ, ಎಷ್ಟೋ ಚೆನ್ನಾಗಿದ್ದಾರೆ. ಆದ್ರೆ ಈ ಶನಿವಾರ ಬಂದಿರೋದ್ರಿಂದ ನಾನು ಕೆಲವೊಂದು ಗ್ರಂಥ ಆಧಾರದ ಮೇಲೆ ಹೇಳ್ತೀನಿ, ಮತ್ತೆ ಕೆಲವೊಂದು ಸರ್ವೆಯನ್ನು ಮಾಡಿರ್ತೀನಿ. ಸರ್ವೆ ಅಂತ ಹೇಳಿದ್ರೆ ಯಾವ್ಯಾವ ರೀತಿ ಸಮಸ್ಯೆಗಳಾಗಿದೆ, ಏನೆಲ್ಲ ತೊಂದರೆ ಆಗಿದೆ, ಅದರ ಅನುಭವದ ಮಾತ್ರ ನಾನು ಈ ಕಳೆದ ಒಂದು 8 ವರ್ಷದಿಂದ ಮಾಧ್ಯಮದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 8 ವರ್ಷದಿಂದಲೂ ಸಹ ನನ್ನ ಅನುಭವ ಮತ್ತೆ ನಾನು ಪಡೆದುಕೊಂಡಂತ ನಮ್ಮ ತಾತ ಮುತ್ತಾತ, ಇವತ್ತು ನಮ್ಮ ತಂದೆಯವರು ಜ್ಯೋತಿಷ್ಯ ಆಧಾರದ ಮೇಲೆ, ಗ್ರಂಥದ ಆಧಾರದ ಮೇಲೆ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಏನೋ ನಾನು ಪ್ರಚಾರ ಆಗ್ಬಿಡ್ತೀನಿ, ಏನೇನೋ ಆಗ್ಬಿಡ್ತೀನಿ, ಖಂಡಿತ ಆ ಉದ್ದೇಶ ಇಲ್ಲ. ಜನಗಳಿಗೆ ಕೆಟ್ಟ ಒಂದು ಮಾರ್ಗವನ್ನು ಕೊಡ್ತಾ ಇಲ್ಲ, ಇಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಹೊರತು ಏನೋ ಒಂದು ಕೆಟ್ಟ ದಾರಿಯನ್ನು ತೋರಿಸ್ತಾ ಇದ್ದೀವಿ, ತಗೋಬಾರ್ದು ಅನ್ನುವಂಥದ್ದು ಯಾವುದೇ ನನ್ನ ಉದ್ದೇಶ ಇಲ್ಲ. ತಗೊಂಡ ಮೇಲೆ ಅವರು ಹೇಳ್ತಾರೆ, ಹೌದು ಶನಿವಾರ ಅವತ್ತು ಹೇಳಿದ್ದು ಮಹರ್ಷಿ ಗುರುಜಿ ಆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು ನೋಡಿ, ಅದು ತಗೊಂಡಾಗ ಕಳ್ಳತನ ಆಯ್ತು. ಅದು ಯಾಕಂದ್ರೆ ಗ್ರಂಥಗಳಲ್ಲಿ ಬಹಳ ಉಲ್ಲೇಖ ಇದೆ. ನಾವು ಯಾರಾದ್ರೂ ಪ್ರಶ್ನೆಯನ್ನ ಕೇಳೋಕ್ ಬಂದಾಗ ಕುಂಡಲಿ ಹಾಕಿ, ತತ್ಕಾಲಕ ಲಗ್ನ ಕುಂಡಲಿಯನ್ನ ಹಾಕಿ